ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ಕಾಯಿ ಒಬ್ಬಟ್ಟನ್ನ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗೋ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ ಒಂದು ದೊಡ್ಡ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಸುಮಾರಾಗಿ ಒಂದು 3 ಕಪ್ನಷ್ಟು ಕಾಯಿ ತುರಿ ಇದೆ. ಇದಕ್ಕೆ 2 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. 1 ಕಪ್ ಕಾಯಿ ತುರಿಗೆ 3/4 ಕಪ್ನಷ್ಟಾದರೂ ಬೆಲ್ಲ ಹಾಕೋಬೇಕು, ಇಲ್ಲಾಂದರೆ ಸ್ವೀಟ್ ಕಡಿಮೆ ಆಗುತ್ತೆ. 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, 1.5 ಟೀ ಸ್ಪೂನ್ ಗಸಗಸೆ, 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ. ಕಡಲೆ ಇಲ್ಲ, ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ. ಮತ್ತು ಹಿಟ್ಟು ಕಲಸೋದಕ್ಕೆ ಹೋಳಿಗೆ ರವೆ ತೊಗೊಂಡಿದ್ದೀನಿ 1/4 kg, ಅದಕ್ಕೆ 100 ಗ್ರಾಮ್ನಷ್ಟು ಮೈದಾ. ನಿಮಗೆ ಹೋಳಿಗೆ ರವೆ ಸಿಗಲಿಲ್ಲ ಅನ್ನೋದಾದರೆ ಪೂರ್ತಿ ಮೈದಾದಲ್ಲೇ ಮಾಡ್ಕೋಬೋದು. ಇದಕ್ಕೆ ಅರಿಶಿನ, ಒಂಚೂರು ಅರಿಶಿನ ಹಾಕ್ಕೊಳ್ಳಿ. ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ನಲ್ಲಿ ಕಡಲೆನ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಜಾರಿಗೆ ಕಾಯಿನ ಹಾಕ್ಕೊಂಡು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ತುಂಬ ಸಣ್ಣಗೆ ರುಬ್ಕೋಬೇಡಿ, ದಪ್ಪದಾಗೆ ರುಬ್ಕೊಳ್ಳಿ. ಇದು ಯಾವ ಪಾತ್ರೆಯಲ್ಲಿ ಹೂರಣ ಮಾಡ್ತೀರಾ ಅದಕ್ಕೆ ಬೆಲ್ಲ ಹಾಕ್ಕೊಂಡು 1/4 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ಸಣ್ಣ ಉರಿನಲ್ಲೇ ಇಡಬೇಕು ಆದಷ್ಟು, ಉರಿ ಮಾತ್ರ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಚೂರು ಲೋ ಫ್ಲೇಮ್ನಲ್ಲೇ ಬೆಲ್ಲ ಕರಗೋವರೆಗೂ ಈ ರೀತಿ ತಿರುಗಿಸ್ತಾನೇ ಇರಬೇಕು. ಈ ರೀತಿ ಒಂದು ಬಟ್ಲಲ್ಲಿ ನೀರು ಇಟ್ಕೊಳ್ಳಿ, ಪಾಕ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ. ಈ ರೀತಿ ಸ್ವಲ್ಪ ಹಾಕ್ತಾಯಿರಿ. ಬೆಲ್ಲ ಮತ್ತು ನೀರು ಒಂದಾಗಬಾರ್ದು, ಹಾಕಿದಾಗ ಬೆಲ್ಲನೇ ಸೆಪ್ರೇಟ್ ಆಗಬೇಕು. ಕರೆಕ್ಟಾಗಿ ಪಾಕ ಬಂದಿದೆ ಅಂತ ಈ ರೀತಿ ನೋಡಿ. ತುಂಬ ಕುದಿಸೋಕೆ ಹೋಗ್ಬಿಡಿ ಬೆಲ್ಲನ, ಇಷ್ಟು ಬಂದರೆ ಸಾಕು. ಈಗ ಕರೆಕ್ಟಾಗಿದೆ. ಇದಕ್ಕೆ ರುಬ್ಬಿರೋ ಅಂಥ ಕಾಯಿನ ಹಾಕ್ಕೊಳ್ಳಿ. ಈ ರೀತಿ ರುಬ್ಕೋಬೇಕು. ಸಾರಿಗೆ ರುಬ್ಬಂಗೆ ತೆಳ್ಳಗೆ ರುಬ್ಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ರೀತಿ ದಪ್ಪದಾಗಿ ರುಬ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಒಂದು 10-12 ನಿಮಿಷನಾರು ಲೋ ಫ್ಲೇಮ್ನಲ್ಲೇ ಈ ರೀತಿ ಹುರ್ಕೊತಾನೇ ಇರಬೇಕು. ಈ ರೀತಿ ನಿಮಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾನೆ ಇರಿ. ಕಲರ್ ಚೇಂಜ್ ಆಗುತ್ತೆ. ಇದು ಒಂದು 10-12 ನಿಮಿಷನಾರು ಈ ರೀತಿ ಲೋ ಫ್ಲೇಮ್ನಲ್ಲೇ ಹುರ್ಕೊತಾನೆ ಇರಿ. ಈ ರೀತಿ ಕಲರ್ ಚೇಂಜ್ ಆಗುತ್ತೆ, ಗಟ್ಟಿ ಆಗುತ್ತೆ ನೋಡಿ. ಕರೆಕ್ಟಾಗಿ ಹೂರಣ ತಯಾರಾಗಿದೆ ಅಂತ. ಇದಕ್ಕೆ ಸ್ವಲ್ಪ ಕಡಲೆಪುಡಿ ಹಾಕೋಣ, 1 ಟೇಬಲ್ ಸ್ಪೂನಷ್ಟು. ಇದು ಹಾಕೋದ್ರಿಂದ ಎರಡು ಹೊಂದ್ಕೊಳ್ಳುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬೇಕಂದರೆ ಹಾಕೋಬೋದು. ಈ ರೀತಿ ಎರಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಾಗೆ ಹುರ್ಕೊಳ್ಳಿ. 1-2 ನಿಮಿಷ ಹುರ್ಕೊಂಡು ಇದಕ್ಕೆ ಗಸಗಸೆ ಹಾಕ್ಕೊಳ್ಳಿ. ಗಸಗಸೆ ಕೊನೆಯಲ್ಲೇ ಹಾಕ್ಕೊಳ್ಳಿ. ಗಸಗಸೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಳೆ ಒಬ್ಬಟ್ಟಾದರೆ ಹೂರಣ ಮಾಡಿಕೊಂಡು 1 ದಿನ ಅಥವಾ 2 ದಿನದಲ್ಲಿ ಮುಗಿಸ್ಬಿಡ್ಬೇಕು. ಬಟ್ ಇದು ಹಾಗಲ್ಲ, ಮಾಡಿಟ್ಟು 15 ದಿನ ಆದರೂ ಚೆನ್ನಾಗಿರುತ್ತೆ. ಇದು ಗ್ಯಾಸ್ ಆಫ್ ಮಾಡಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಬಿಡಿ. ಹೂರಣ ತಣ್ಣಗಾದ್ಮೇಲೆ ಒಬ್ಬಟ್ಟು ಮಾಡಬೇಕು. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ರವೆ ಮತ್ತು ಮೈದಾ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕೈನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳಿ. ಈ ರೀತಿ ರವೆ ಹಾಕೋದ್ರಿಂದ ಚೆನ್ನಾಗಿ ರುಚಿಯಾಗಿರುತ್ತೆ ಹೋಳಿಗೆ. ಮತ್ತು ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು. ನೆಂದ ಮೇಲೆ ರವೆ ಎಲ್ಲ ನೀರು ಹೀರೋದ್ರಿಂದ ಸ್ವಲ್ಪ ಈ ರೀತಿ ತೆಳುವಾಗೆ ಕಲಿಸ್ಕೊಳ್ಳಿ. ಈ ರೀತಿ ಈ ಹದದಲ್ಲೇ ಇರಬೇಕು. ಇದಕ್ಕೆ 1-2 ಅಥವಾ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ನಾದದಷ್ಟು ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ರೀತಿ ನಾದ್ಕೋಬೇಕು. ಈ ರೀತಿ ನಾದ್ಕೊಂಡು 1-2ರಿಂದ 3 ಗಂಟೆ ಬಿಡಿ ನೆನೆಯೋಕ್ಕೆ. ನೆಕ್ಸ್ಟ್ ಸುಮಾರು ಜನ ಹೋಳಿಗೆ ಪೇಪರ್ ಕೇಳಿದರು ನನಗೆ ಬೇಳೆ ಒಬ್ಬಟ್ಟು ಮಾಡಿದಾಗ. ಈ ರೀತಿ ಇರುತ್ತೆ ಹೋಳಿಗೆ ಶೀಟು. ಅಂಗಡಿಗಳೆಲ್ಲ, ಪ್ರಾವಿಷನ್ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ, ಕೇಳಿ. ಇದು ಸಿಗಲಿಲ್ಲ ಅನ್ನೋದಾದರೆ ಈ ಊಟದೆಲೆ, ಇವಾಗ ಪ್ಲಾಸ್ಟಿಕ್ ಊಟದ್ದೆಲೆ ಬರ್ತಿದೆ, ಈ ರೀತಿ ಇರುತ್ತೆ. ಇದರಲ್ಲಿ ಕೂಡ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ಮಾಡೋದ್ರಿಂದ. ಇದು ಸಿಗಲಿಲ್ಲ ಅಂದರೆ ನಿಮಗೆ ಬಾಳೆದೆಲೆ ಇದೆಯಲ್ಲ, ಬಾಳೆದೆಲೆ ಯೂಸ್ ಮಾಡಿಕೊಂಡು ಹೋಳಿಗೆ ಮಾಡ್ಕೋಬೋದು. ಬಟ್ ಹೋಳಿಗೆ ಶೀಟಲ್ಲಿ ನಿಮ್ಗೆ ಎಷ್ಟು ದೊಡ್ಡದು ಬೇಕು, ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ಬರುತ್ತೆ ಹೋಳಿಗೆ. ಬಟ್ ಬಾಳೆದೆಲೆ ಎಷ್ಟು ಅಗಲ ಇದೆ ಅಷ್ಟು ಅಗಲನೇ ಮಾಡ್ಕೋಬೇಕಾಗುತ್ತೆ. ಈ ಸೈಡ್ನಲ್ಲಿ ಕಟ್ ಮಾಡಿಕೊಂಡು ಒಂದು ಸಮ ಕಟ್ ಮಾಡಿಕೊಂಡು ಹೋಳಿಗೆ ಮಾಡ್ಕೋಬೇಕಾಗುತ್ತೆ. ಇದು ಇಲ್ಲ ಅನ್ನೋದಾದರೆ ಗೋಧಿ ಹಿಟ್ಟು ಕವರ್ ಇರುತ್ತಲ್ಲ, ಅದನ್ನು ಹೋಳಿಗೆ ಎಷ್ಟು ಅಗಲ ಮಾಡ್ತೀರೋ ಅಷ್ಟು ಅಗಲ ಕಟ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಸೊ ಈಗ ಹಿಟ್ಟು ರೆಡಿ ಇದೆ, ಹೂರಣ ರೆಡಿ ಇದೆ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ನಾದ್ಕೊಳ್ಳಿ.
ನೋಡಿ ಹೂರಣನೂ ರೆಡಿ ಇದೆ. ನಾನು ನೆನ್ನೆ ಮಾಡಿಟ್ಕೊಂಡಿದ್ದೆ. ಒಂದಿನ ಬಿಟ್ಟರೆ ಚೆನ್ನಾಗಿರುತ್ತೆ ಹೂರಣ. ಈ ರೀತಿ ಉಂಡೆ ಮಾಡ್ಕೊಳ್ಳಿ. ಎರಡೂ ಒಂದೇ ಹದದಲ್ಲಿರಬೇಕು. ಹೂರಣ ತೆಳುವಾಗಿ ಮತ್ತು ಹಿಟ್ಟು ಗಟ್ಟಿಯಾಗಿದ್ರೂ ಹೋಳಿಗೆ ಚೆನ್ನಾಗಿ ಬರಲ್ಲ. ಎರಡೂ ಒಂದೇ ಹದದಲ್ಲಿರಬೇಕು. ಒಂದೇ ಕ್ವಾಂಟಿಟಿ ತೊಗೊಳ್ಳಿ. ಹೂರಣ ಎಷ್ಟು ತೊಗೋತೀರಾ ಅಷ್ಟೇ ಹಿಟ್ಟನ್ನು ತೊಗೊಳ್ಳಿ. ಸ್ವಲ್ಪ ಕೈಗೆ ಹಚ್ಕೊಂಡು ಎಣ್ಣೆನ ಈ ರೀತಿ ರೋಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಳಿಗೆ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒತ್ತೋದಕ್ಕೂ ಎಣ್ಣೆ ಹಚ್ಕೊಂಡು ಈ ರೀತಿ ಮಧ್ಯದಲ್ಲಿ ಹೂರಣ ಇಟ್ಟುಬಿಟ್ಟು ರೋಲ್ ಮಾಡ್ಕೊಳ್ಳಿ. ಈ ರೀತಿ ತುಂಬ ಸುಲಭ ಮಾಡೋದು. ಮೇಲೆ ಎಕ್ಸ್ಟ್ರಾ ಇಟ್ಟಿರೋದನ್ನ ತೆಗೆದುಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಕೈನಲ್ಲೇ ಒಂಚೂರು ಒತ್ಕೊಂಡು ಒಂದೇ ಸಮ ಈ ರೀತಿ ಒಂದೇ ಡೈರೆಕ್ಷನಲ್ಲಿ ಒತ್ತಬೇಕು. ಚಪಾತಿ ಒತ್ತೋ ಥರ ಎರಡೂ ಡೈರೆಕ್ಷನಲ್ಲಿ ಒತ್ತಕ್ಕೆ ಹೋಗಬೇಡಿ. ಈ ರೀತಿ ಒತ್ತೋದ್ರಿಂದ ನೋಡಿ ಹೂರಣ ಮತ್ತು ಹಿಟ್ಟು ಎರಡೂ ಒಂದೇ ಸಮ ಇದೆ. ಎಡ್ಜಲ್ಲಿ ಹಿಟ್ಟು ಮಧ್ಯದಲ್ಲಿ ಹೂರಣ ಆ ಥರ ಎಲ್ಲ ಇರಲ್ಲ. ಸ್ವಲ್ಪ ಹಂಚಿಗೆ ಎಣ್ಣೆ ಹಾಕಿಬಿಟ್ಟು ಒಬ್ಬಟ್ಟನ್ನ ಈ ರೀತಿ ಹಾಕ್ಕೊಳ್ಳಿ. ಆದಷ್ಟು ಮೀಡಿಯಮಿಂದ ಲೋ ಫ್ಲೇಮ್ ಅದರಲ್ಲೇ ಬೇಯಿಸಬೇಕು. ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ಹೂರಣ ಒಂಚೂರು ಆಚೆ ಬಂದ್ರೂ ಈ ರೀತಿ ಕಪ್ಪಾಗುತ್ತೆ ಹೋಳಿಗೆ. ಆದಷ್ಟು ಹೂರಣ ಆಚೆ ಬರ್ದಂಗೆ ಒತ್ಕೋಬೇಕು. ಈ ರೀತಿ ಕಾಯಿ ಹಾಕಿರ್ತೀವಲ್ಲ, ಕಾಯಿ ಬೆಲ್ಲ ಸೇರೋ ರೀತಿಯಿಂದ ಸ್ವಲ್ಪ ಕಪ್ಪಾಗುತ್ತೆ. ಸ್ವಲ್ಪ ಈ ರೀತಿ ಒತ್ಕೊಂಡ್ರೆ ನೋಡಿ ಉಬ್ಬುತ್ತೆ ಚೆನ್ನಾಗಿ. ಈ ರೀತಿ ಎರಡೂ ಸೈಡು ಬೇಯಿಸ್ಬಿಟ್ಟು ಹಾಕ್ಕೊಳ್ಳಿ. ಇನ್ನೊಂದು ಮೆಥಡು ಫಿಲ್ ಮಾಡಲಿಕ್ಕೆ ಈ ರೀತಿ ಮಧ್ಯ ಹೂರಣ ಇಟ್ಕೊಂಡು ಈ ರೀತಿ ಈಸಿಯಾಗಿ ಕೂಡ ಫಿಲ್ ಮಾಡ್ಕೋಬೋದು. ಸೇಮ್ ಅದೇ ಥರನೇ ಒಂಚೂರು ಎಣ್ಣೆ ಹಚ್ಕೊಂಡು ಒಂದೇ ಡೈರೆಕ್ಷನಲ್ಲಿ ಈ ರೀತಿ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡಿಕೊಂಡು ಈ ರೀತಿ ಬೇಯಿಸ್ಕೊಳ್ಳಿ. ಬೇಕಿದ್ರೆ ನೀವು ಒಂಚೂರು ಎಣ್ಣೆ ಅಥವಾ ತುಪ್ಪ ಹಾಕೋಬೋದು ಮೇಲ್ಗಡೆ. ಈ ರೀತಿ ಬೇಳೆ ಒಬ್ಬಟ್ಟಾದರೆ ತುಂಬ ದಿನ ಇರಲ್ಲ, ಬಟ್ ಕಾಯಿ ಹೋಳಿಗೆ 15 ದಿನ ಆದರೂ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತುಪ್ಪದ ಜೊತೆಗೆ ಸರ್ವ್ ಮಾಡಿ. ನೋಡಿದ್ರಲ್ವ ಕಾಯಿ ಹೋಳಿಗೆ ಹೇಗೆ ಮಾಡೋದಂತೇಳಿ. ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.